ಹುಬ್ಬಳ್ಳಿಯಲ್ಲಿ ಮನೆ ಬಾಡಿಗೆ ನೀಡಬೇಕಾದರೆ ಹುಷಾರಾಗಿರಿ, ಎಲ್ಲವನ್ನೂ ತಿಳಿದುಕೊಂಡೇ ನಂತರ ಬಾಡಿಗೆ ಕೊಡಿ. ಹುಬ್ಬಳ್ಳಿಯಲ್ಲಿ ರೌಡಿ ಶೀಟರ್ನ ದಬ್ಬಾಳಿಕೆಯಿಂದ ಮನೆ ಮಾಲೀಕರ ಕುಟುಂಬವೇ ಈಗ ಬೀದಿಗೆ ಬಿದ್ದಿರುವ ಆರೋಪ ಕೇಳಿ ಬಂದಿದೆ. ಬಾಡಿಗೆಗೆ ಬಂದ ದಂಪತಿ 6 ತಿಂಗಳಾದರೂ ಮನೆ ಖಾಲಿ ಮಾಡದೆ ಇದೀಗ ಮನೆ ಮಾಲೀಕರಿಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಕುಟುಂಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಇಂತಹ ಒಂದು ದುರಂತ ಘಟನೆ ನಡೆದಿದೆ. ಮನೆ ಮಾಲೀಕರಾದ ಯಲ್ಲಪ್ಪ ಕಳ್ಳಿಮನಿ ಅವರು ಮಹಿಮಾ ಗಾಯಕ್ವಾಡ್ ಹಾಗೂ ಗೌತಮ್ ಗಾಯಕ್ವಾಡ್ ದಂಪತಿಗೆ ಕಳೆದ ಜನವರಿಯಲ್ಲಿ 1 ತಿಂಗಳ ಅವಧಿಗೆ ಮನೆ ಬಾಡಿಗೆಗೆ ನೀಡಿದ್ರು. ಆದರೆ 6 ತಿಂಗಳು ಕಳೆದರೂ ಮನೆ ಖಾಲಿ ಮಾಡದೆ ಚಾಕು ತೋರಿಸಿ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ನೊಂದ ಕುಟುಂಬ ಆರೋಪ ಮಾಡ್ತಾ ಇದೆ. ಈ ಕಿಲಾಡಿ ದಂಪತಿ ಗೌತಮ್ ಮತ್ತು ಮಹಿಮಾ ಮೊದಲೇ ಸ್ಕೆಚ್ ಹಾಕಿರ್ತಾರೆ. ಏನೇನೋ ಸುಳ್ಳು ನೆಪ ಹೇಳಿ ಮನೆ ಬಾಡಿಗೆ ತೆಗೆದುಕೊಳ್ತಾರೆ. ಆದರೆ ಇವರ ಅಸಲಿಯತೆ ಬೇರೆ ಇರುತ್ತೆ. ಮನೆ ಖಾಲಿ ಮಾಡಿ ಅಂದಾಗ ಅಸಲಿ ಮುಖ ತೋರಿಸ್ತಾರೆ. ಈ ಅನ್ಯಾಯಕ್ಕೆ ಒಳಗಾದ ಕುಟುಂಬ ಮನೆ ಖಾಲಿ ಮಾಡುವಂತೆ ಹೇಳಿದ ಬಳಿಕ ತಮ್ಮ ವಿರುದ್ಧ 80,000 ರೂಪಾಯಿ ಹಣ, 1 ತೊಲೆ ಚಿನ್ನ ಕಳ್ಳತನ ಮಾಡಿರೋದಾಗಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಯಲ್ಲಪ್ಪ ಕಳ್ಳಿಮನಿ ಕುಟುಂಬ ಆರೋಪ ಮಾಡಿದೆ. ಇದಿಷ್ಟೇ ಅಲ್ಲ, ಚಾಕು ತೋರಿಸಿ ಜೀವ ಬೆದರಿಕೆ ಹಾಕ್ತಾ ಇದ್ದಾನೆ ಅಂತ ಮನೆ ಬಾಡಿಗೆ ನೀಡಿದ ಕುಟುಂಬ ಆರೋಪ ಮಾಡ್ತಾ ಇದೆ. ನಾವು ಜನವರಿ ತಿಂಗಳದಾಗ ಬಾಡಿಗೆ ಕೊಟ್ಟಿದ್ದೀವಿ ಸರ್. 1 ತಿಂಗಳಿಗೆ ಅಂತೇಳಿ ಬಂದಳ್ರಿ. ಏನ್ ಮಾಡ್ತಾವ ನಿನ್ ಗಂಡ ಕೆಲಸ ಅಂದ್ಕೊಡಿ, ನನ್ ಗಂಡ ಜೊಮೆಟೊ ಹೊಡಿತಾನ್ರಿ, ಅವ್ರ ಊರೂರ್ ಹಿಂಗ ಡೆಲಿವರಿ ಕೊಡಾಕ್ ಹೋಗಿರ್ತಾರ, ಅದಕ್ಕೆ ನಾನು ಬಂದೇನಿ ಅಂತ ಅಂದ್ಲ. ನಾವ್ ಅಷ್ಟಾದ್ರೂ ಹೇಳಿದೆ ನಮ್ಮ ಮನಿ ರಿಪೇರಿ ಐತವ, ನಾವ್ ಕೊಡಂಗಿಲ್ಲ ಈಗ ಅಂತಂದ್ವಿ. ಇಲ್ರಿ ಆಂಟಿ ನೀವ್ ಯಾವಾಗ ಮಾಡ್ತೀರಿ ರಿಪೇರಿ, ಅವಾಗ ನಾವು ನಮ್ ಸಾಮಾನ್ ತಕೊಂಡ್ ನಾವ್ ಹೋಗ್ತೇನಿ ಅಂತ ಅಂದಳ್ರಿ. 1 ತಿಂಗಳಾತು ನಾವ್ ಕೇಳಿದ್ವಿ, ಯಾಕೋ ಹೋಗ್ಲಿಲ್ಲಲ್ಲ ನೀನ್ ಇನ್ನ ಅಂದ್ಕೊಡಿ, ನನ್ ಮಗಳದ ಕಾಲ ಹುಷಾರಿಲ್ರಿ, KMC ತೋರ್ಸಾಕತ್ತೇನಿ, ಅದ ನೆಟ್ಗಾದ್ಮೇಲೆ ನಾವ್ ಹೋಗ್ತೇನಿ ಅಂದ್ಲ. ಆಮೇಲೆ 2ನೇ ತಿಂಗಳ ಕೇಳಿದ್ವಿ ನಾವು, ಇಲ್ಲ ನನ್ ಗಂಡನ ಮೋಟರ್ ಸೈಕಲ್ ಕಳುವಾಗೈತಿ, ಅದ್ರ ಸಂಬಂಧ ನಾವು ಅದು ಬಿಜಿ ಅದೇವಿ, ಇದು ಸಿಗು ಮಠ ವಾಹನ ಸಿಗು ಮಠ ಅಂತ ಅಂದಳ. ಆತ್ ಬಿಡ ಅಂತೇಳಿ ಮತ್ತೊಂದ್ ತಿಂಗಳ ಕಾಲಾವಕಾಶ ಕೊಟ್ವೇರಿ. ಮತ್ 3ನೇ ತಿಂಗಳ ಯಾರ್ದ ಕಡೆ ಎಳ್ಸಿದಳ್ರಿ ಆಕಿ, ಇನ್ನೊಂದ್ ತಿಂಗಳ ನಮ್ಗ ಕಾಲಾವಕಾಶ ಕೊಡಾಕ್ ಹೇಳ್ರಿ, ನಮ್ಮ ಮನಿ ಸಿಕ್ಕಿಲ್ಲ ಅಂದ್ಲ. ಆತ್ ಬಿಡುವ ಸರಿ ಅಂತೇಳಿ ಹೇಳಿದೆ. ಮತ್ತ 10 ದಿನ ಟೈಮ್ ತಗೊಂಡು ನಮ್ಮ ಮೇಲೆ ಮನಿ ಬಾಕ್ಲ ಕುಲ್ಲಾ ಇಟ್ಟು ಹೋಗಿ ಆ ದಿವ್ಸ ಬೇಕಂತ ಇಟ್ಟು ಹೋಗಿ ನಮ್ಮ ಮನಿ ನಾವು ಖಾಲಿ ಮಾಡ್ಕೊಡಾಕ ಹೋಗ್ಯಾಳ ಅಂತೇಳಿ ಒಳಗ್ ಹೋದ್ರ, ನಾವ್ ಮೊದ್ಲ ಅದ್ರ ಹೋಗಿಂತ ಮುಂಚೆ 4 ಸಲ ಫೋನ್ ಹಚ್ಚೇವ್ರಿ, ಸ್ವಿಚ್ ಆಫ್ ಬಂದೈತಿ. ಒಳಗ್ ಹೋಗಿ ಬಂದಿದ್ದ 5 ಸೆಕೆಂಡ್ ಒಳಗ್ ಹೋಗಿ ಬಂದಿದ್ದ, ನನ್ನ ಮನೆಯಂದು 80,000 ರೂಪಾಯಿ 1 ತೊಲಿ ಬಂಗಾರ ತಗೊಂಡಿರಿ ಅಂತೇಳಿ ಯಾವಾಗ ಕಳ್ವರ್ಸಲ್ರಿ, 14ನೇ ತಾರೀಕಿಗೆ ಅದಾಗಿದ್ದ. ನಾವ್ ಮನಿ ಬಿಡೋದು 21ನೇ ತಾರೀಕಿಗೆ ಹೇಳಿದಾಗ ಅವಾಗ ಇದು ಎಬ್ಸಲ್ರಿ. ನೀವ ಹೋಗಿರಿ, ನೀವ ತಗೊಂಡಿರಿ, ಅದಕ್ಕ ನಾವ್ ಅಂದ್ವಿ ನಾವ್ ತಗೊಂಡೇವೆ ಅಂತ ಹೇಳಿ ನಿಮ್ ಕಡೆ ಏನೈತಿ, ನಮ್ಗ ಮುಂಜಾನೆ ಸಂಜೆ ಮಟ CCTV ಫುಟೇಜ್ ತೋರಿಸ್ರಿ, ಯಾರ್ಯಾರು ಹೋಗ್ಯಾರ ಯಾರ್ಯಾರಿಲ್ಲ ಅಂತಂದ್ವಿ. ತಗೋರಿ ನಾವ್ ತೋರಿಸ್ತೇವೆ ಅಂತಂದ್ರ ನಮ್ಗೆ ನಾವ್ ಫುಟೇಜ್ ತೋರ್ಸಿಲ್ಲ. ಅದಕ್ಕ ನಾವ್ ಅಂದ್ವಿ ನಮ್ ಮನಿ ಖಾಲಿ ಮಾಡ್ರಿ, ಇದಕ್ಕೆ ಸಂಬಂಧ ಇಲ್ಲ, ನೀವ್ ಏನ್ ಕೇಸ್ ಮಾಡ್ತೀರಲ್ಲ ಮಾಡ್ರಿ, ನೀವ್ ಏನ್ FIR ಮಾಡ್ತೀರಿ ಮಾಡ್ರಿ, ಅದ್ರದ ಅವ್ರ ತನಿಖೆ ಮಾಡ್ತಾರ. ಅದ್ ಹೇಳ್ತಾರಿ 1 ತೊಲಿ ಬಂಗಾರ ನಮ್ದು 80,000 ರೂಪಾಯಿ ಕೊಡ ಮಟ ನಾವ್ ಮನಿ ಬಿಡಂಗಿಲ್ಲ. ಆಕೆ ಗಂಡ ರೌಡಿ ಶೀಟರ್ ನಮಗ್ ಗುರ್ತಿದ್ದಿಲ್ರಿ, ಗೌತಮ್ ಗಾಯಕ್ವಾಡ್ ಅಂತ್ರಿ, ಮಹಿಮಾ ಗಾಯಕ್ವಾಡ್ರಿ. ಅವ್ ಮನಿ ಬಂದ್ ಯಾವಾಗ ರಾತ್ರಿ ಬಂದು ಒಳಗ್ ಹೋಗ್ಕಂತಾನ್ರಿ, ಯಾರೋ ಕೀಲಿ ಹಾಕ್ತಾರಿ ಒಳಗ್ಲಿಂದ ಅವನ್ಗ, ಮತ್ತ ಮುಂಜಾನೆ ಯಾರೋ ಬಂದ್ ತೆಗಿತಾರ. ಅವತ್ತ ನಮ್ ಮನಿ ಕಪ್ಪ ನಾವು ಮನಿ ಬಿಡ್ಲಿ ಅಂತ ಹೇಳಿ ನಾವ್ ನಮ್ ಮನೆ 2 ಕಪ್ಪ ಹಾಕಿದ್ರ ಅವ್ನ ಕಿಲಿ ಹಾಕಿದ್ವಿ. ಅವ್ನ ಹೆಂಡ್ತಿ ಬಂದು ಒಂದ್ ಹೊಡೆದಳ್ರಿ. ಆಮೇಲೆ ನಿಂದಾಸೆ ನಾವ್ 112 ಗಾಡಿ ಕರ್ಸಿದ್ವಿ. ನಾವೆಲ್ಲ ಪೊಲೀಸ್ ಸ್ಟೇಷನ್ ಹೋಗ್ಯಾವ್ರಿ. ಅವಾಗ ಬಂದ್ ಇವ ಓಣ್ಯಾನ್ ಮಂದಿಗೆಲ್ಲ ಅವೈಚ್ಛ ಶಬ್ದಗಳನ್ನ ಬೈದು ನಮಗ್ ಬೈದು ಅವ್ ಕೇಳಬಾರ್ದು ಅಂತ ಮಾತಾಡಿ ಮತ್ತೊಂದ್ ಕಪ್ಪ ಒಗದೈತಿ ಒಡೆದ ತಿಪ್ಪಾಚಲ್ಲಿ ಚಾಕು ಏನೋ ಹಿಡ್ಕೊಂಡ್ ಬಂದ್ರಿ. ಅದ ನಾವ್ ಪೊಲೀಸ್ ಸ್ಟೇಷನ್ ದಾಗ ಇದ್ವಿ. ಅವಾಗ ನಮ್ಮ
ಮಕ್ಕಳೆಲ್ಲ ಇವ್ರನ್ನ ಬಿಟ್ಟು ಹೋಗಿದ್ವಿ ರೀ ಬುದ್ಧಿಮಾಂದ್ರ. ಅದು ನೋಡಿ ಅವ್ರ ತರ ನಡಿಗಿ ಆಕಿನ್ ಕಂಟ್ರೋಲ್ ಮಾಡ್ಬೇಕಂದ್ರೆ 2 ತಾಸು ಬೇಕ್ರಿ ನಮ್ಗ. ಜೀವ ಬೆದರಿಕೆ ಹಾಕ್ಯಾರ ನಮ್ಗ. ಬಿಡ್ಲಾರ್ಕ ನಮ್ಮ ಮನಿ ಕೊಟ್ಟಿದ್ಕ ನಮ್ಗ ಜೀವ ಬೆದರಿಕೆ ಹಾಕತಾನ್ರಿ. ನಮ್ಮ ಮನಿ ಖಾಲಿ ಮಾಡ್ಕೊಡ್ಬೇಕು, ನಮ್ಗ ಅದು ಏನೈತಲ್ಲ ನೀವ್ ತನಿಖೆ ಮಾಡ್ರಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ರಿ, ನಮ್ ಜೀವ ಬೆದರಿಕೆ ಐತ್ರಿ, ನೀವ್ ಎಲ್ಲಾರು ಹೊಡಿತೇನಿ ಬಡಿತೇನಿ ಹಂಗ್ ಮಾಡ್ತೇನಿ ಅಂತ ಹೇಳತ್ತನ್ರಿ. ನಾ ಜೈಲ್ ಅಷ್ಟ ಮನಿ ಅಷ್ಟ ಏನ್ ಮಾಡೋದ್ ನಾ ಮಾಡಿ ಹೋಗ್ತೇನೆ ಅಂತಂದ್ರ ಅದಕ್ಕ ನಮ್ಮ ಜೀವ ಬೆದರಿಕೆ ಐತಿ, ನಮ್ ರಕ್ಷಣೆ ಬೇಕ್ರಿ. ಕೊಟ್ಟೇವ್ರಿ ಸರ್, ಕೊಟ್ಟೇವಿ. ಒಂದಿನ ಪೊಲೀಸ್ ಪ್ರೊಟೆಕ್ಷನ್ ಹಾಕ್ಯಾರ್ರಿ ನಮಗ. ಅದಕ್ಕ ನಮ್ಗ ನಮ್ಮ ರಕ್ಷಣೆ ಬೇಕ್ರಿ. ನಮ್ಮ ಮನ್ಯಾಗ ಇಂತ ಬುದ್ಧಿಮಾಂದ ಮಕ್ಕಳು ಅದಾರ್ರಿ. ಅದಕ್ಕೋಸ್ಕರ ನಾವು ದಯಮಾಡಿ ನಿಮ್ಗೆ ಕೇಳಾಕತ್ತೀವಿ, ನಮ್ ನ್ಯಾಯ ಕೊಡ್ಸಿ. ನಾವ್ 2 ಸಲ ಕಮಿಷನರ್ ಕಡೆ ಹೋಗ್ ಬಂದೇವ್ ಸರ್, ಆಮೇಲೆ SCP ಕಡೆನೂ ಹೋಗ್ ಬಂದೇವ್. ನಾವು ಹಿಂಗ ಕೂಳು ನೀರಿಲ್ಲಾರ್ದ ನಾವ್ ಹಿಂಗ ಅಡ್ಡಾಡಕತ್ತೇವ್ರಿ. ನಾವ್ ಎಲ್ಲಾರು ಹೋಗ್ಬೇಕಂದ್ರ ಮಕ್ಕಳು ತಗೊಂಡ್ ಹೋಗ್ಬೇಕ್ರಿ ಅಂತವ್ರನ್ನ. ಇವ್ರು ನಾವ್ ಮನಿ ಬಾಡಿಗೆ ಕೊಟ್ಟ ಆದ್ಮ್ಯಾಗ ಇವ್ರು ಏನ್ ಮಾಡ್ಬಿಟ್ರಿ, ಇವ್ರು ಎಲ್ಲಾ ಅವಕಾಶ ತಗೊಂಡು ಉಪಯೋಗ ಮಾಡ್ಕೊಂಡ್ ಮನಿ ಬಿಡ ಅಂತ ಕೇಳಿದಾಗ ನಮ್ಮ ಕಳ್ಳಪದನ ವರ್ಷಿ ನಮ್ಗೆ ರೌಡಿ ಮಾಡ್ಕೊಂಡು ತಲ್ವಾರ್ ತಗೊಂಬಂದೆ, ಚಾಕು ತಗೊಂಬಂದೆ, ಚೂರಿ ತಗೊಂಬಂದೆ, ಮನಿಗೆ ಕಪ್ಪ ಹಾಕಿದ್ದು ಹೊಡೆದು ಎಲ್ಲಾ ಇದನ್ನ ಮಾಡಿ ಹೆಣ್ಮಕ್ಳಿಗೆ ಹಂಗ ಮಾಡ್ತೇನೆ ಹಿಂಗ ಮಾಡ್ತೇನೆ ಅಂತ ನಾವ್ ನೋಡಿದ್ರೆ ನಮ್ ದುಡಿಯಾಕ ಹೋಗ್ಬೇಕು, ಇನ್ನು ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಕೊಂಡು ನಿಂದಿರ್ಬೇಕು. ಇನ್ನ ದಿನ ಬೆದರಿಕೆ ಹಾಕಾರಿ, ದಿನ ಬರ್ತಾರ್ರಿ ಅವ್ರು, ಬಂದ ಹೋಗ್ತಾರ್ರಿ. ಇದೇ ಲೋಕಲ್ ರೀ, ನಮ್ಮ ಏರಿಯಾದಾಗನ ಅದಾರ ಅವ್ರ, ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಇವ್ರು ಹಿಂಗ ಅದಾರ ಅಂತೇಳಿ. ಏನೋ ಒಂದ್ ಮಾನವೀಯ ದೃಷ್ಟಿಗೆ ಬಂದ್ ಕೇಳ್ಯಾರ, ಕೊಟ್ಟಿವಿ. 1 ತಿಂಗಳು ಆದ್ಮ್ಯಾಗ ಒಂದ್ ಈ ತರ ಅದು, ಇನ್ನೊಂದ್ ತಿಂಗಳು ಒಂದಂತಾರ, ಬರೀ ಹಿಂಗ ಕತ್ತಿ ಹೇಳ್ಕೊಂಡ್ ಹೊಂಟ್ಬಿಟ್ರು. ಲಾಸ್ಟ್ ಟೈಮಿಗೆ ನಾವು ಜಬರ್ದಸ್ತಿ ಮಾಡಿದಾಗ ನಮ್ಗೆ ಏನ್ ಮಾಡ್ಬಿಟ್ಲ, ಅವತ್ತೊಂದ್ ದಿವಸ ಮನಿ ಓಪನ್ ಇಟ್ಲ. ಇವ್ರು ಯಾರು ಒಳಗ್ ಎಂಟ್ರೆನ್ಸ್ ಹಾಕಾರ, ಆ ನಂತರ ಇವ್ರಿಗೆ ಏನ್ ಇದು ಮಾಡ್ಬೇಕಂತ ಮಾಡಕ್ ಪ್ಲಾನ್ ಹಚ್ಚಿ ಆ ತರ ಪ್ರೀ ಪ್ಲಾನ್ ಮಾಡಿ ಈ ತರ ಅವ್ರು ಬಂದು ಚಾಕು ಹಿಡ್ಕೊಂಡ್ ಬರ್ತಾರ, ಚೂರಿನ ಹಿಡ್ಕೊಂಡ್ ಬರ್ತಾರ. ಅವ್ರು ಏನ್ ಮಾಡ್ತಾರೋ ಗೊತ್ತಾಗಿಲ್ಲ. ಬರ್ತಾರ ಪುಡಕ್ ಒಳಗ್ ಹೋಗ್ಕೊಂತಾರ, ಲಾಕ್ ಮಾಡ್ಕೊಂತಾರ, ಮತ್ತೆ ಅವ್ರು ಬರ್ತಾರ. ಒಬ್ಬ ಒಳಗ್ ಹೋದ್ ಕೂಡ್ಲೆ ಮತ್ತೆ ಅವ್ರು ಹೊರಗಿಂದ ಲಾಕ್ ಮಾಡ್ಬಿಡ್ತಾರೆ. ಎದುರ್ಸಾರಲ್ರಿ, ಅದು ಚಾವಿಗೆ ಹೊಡೆದಾರ, ಹಾರಿ ತಗೊಂಬಂದಾರ, ಯಾಮರ್ ತಗೊಂಬಂದ್ ಹೊಡೆದಾರ. ನಾವ್ ಮನಿ ಬೀಗ ಹಾಕಿದ್ವಿ, ನಾವ್ 2 ಬೀಗ ಹಾಕಿದ್ವಿ ನಾವು. ಆಕಿ ಅವ್ನ ಹೆಂಡತಿ ಒಂದ್ ಮಹಿಮಾ ಗೌತಮ್ ಗಾಯಕವಾಡ ಅಂತಂದ ಆಕಿ ಒಂದು ಬೀಗ ಹೊಡದ್ಲು. ಅದಾದ್ಮ್ಯಾಗ ನಾವ್ 112 ಫೋನ್ ಮಾಡಿದ್ದೆ. ಕುಟ್ಲ ಅವ್ರು ಅಲ್ಲಿ ಹೋದ್ರ, ನಾವ್ ಪೊಲೀಸ್ ಪ್ರೊಡಕ್ಷನ್ಗೆ ನಾವ್ ಏನ್ ಮಾಡಿದ್ವಿ, ಸ್ಟೇಷನ್ಗೆ ಹೋದಿವಿ. ಸ್ಟೇಷನ್ಗೆ ಹೋದ ಆದ ಟೈಮ್ನಾಗ ಅಲ್ಲಿಂದ ಬಂದ ಇನ್ನೊಂದು ಗೌತಮ್ ಗಾಯಕವಾಡನು ಅದೊಂದು ಚಾವಿ ಹೊಡೆದ. ಇನ್ನು ಈ ಸಂಬಂಧ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗೌತಮ್ ಮತ್ತು ಮಹಿಮಾ ಗಾಯಕವಾಡ ವಿರುದ್ಧ ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾತ್ರಿ ಹೊತ್ತು ಇವನು ಒಳಗೆ ಹೋದ ನಂತರ ಯಾರೋ ಬಂದು ಹೊರಗಿನಿಂದ ಕೀಲಿ ಹಾಕ್ತಾರೆ. ಇದು ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಬಾಡಿಗೆ ಮನೆ ವಿವಾದ ಇದೀಗ ಬೆದರಿಕೆ ಹಾಗೂ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರಕರಣವಾಗಿ ತಿರುಗಿದ್ದು, ತನಿಖೆಯ ಬಳಿಕ ಸತ್ಯಾಂಶ ಹೊರಬರಬೇಕಾಗಿದೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ.